ಎಲ್ಲರಿಗೂ ಸ್ವಾಗತ ಮತ್ತೊಮ್ಮೆ ನಮ್ಮ ಚಾನಲ್ಗೆ. ಸೊ ನಾನಿವತ್ತು ರಾಗಿ ಚಪಾತಿ ಜೊತೆಗೆ ಒಂದು ಪರ್ಫೆಕ್ಟ್ ಆಗಿರೋ ಚಟ್ನಿ ಕೂಡ ಮಾಡೋದು ತೋರಿಸಿದ್ದೀನಿ. ಇದಕ್ಕೆ ನಾನಿಲ್ಲಿ ಒಂದು ಅಗಲವಾಗಿರೋ ಪಾತ್ರೆಗೆ 1.5 ಗ್ಲಾಸ್ನಷ್ಟು ನೀರು ಹಾಕ್ಕೊಂಡು ಬಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ 1 ಟೀ ಸ್ಪೂನಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಇದು ಇನ್ನೇನು ಕುದಿ ಬರ್ತಾ ಇದೆ ಅನ್ನೋವಾಗ 1.5 ಕಪ್ನಷ್ಟು ನಾನು ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ಇಲ್ಲಿ 1.5 ಕಪ್ನಷ್ಟು ನೀರಿಗೆ ಇವಾಗ ಈ ಹಿಟ್ಟನ್ನು ಏನಿದೆ ಈ ನೀರಿನ ಮೇಲೆ ಹರಡ್ಕೊಳ್ಳಿ. ಈ ಥರ ಈ ಹಿಟ್ಟನ್ನು ಹಾಕಾದ್ಮೇಲೆ ಗ್ಯಾಸ್ ಫ್ಲೇಮ್ನ ಲೋ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಹೈ ಮತ್ತು ಮೀಡಿಯಮ್ನಲ್ಲಿ ಇಡಬೇಡಿ. ಈ ಥರ ಸುತ್ತಲೂ ಈ ಹಿಟ್ಟನ್ನು ಹರಡಾದಮೇಲೆ ಅದು ಚೆನ್ನಾಗಿ ಕುದಿ ಬರುತ್ತೆ. ಈ ಥರ ಬಬಲ್ಸ್ ಬರುತ್ತೆ, ನೋಡ್ತಿರ್ಬೋದು ಇಲ್ಲಿ. ಈ ಥರ ಬಬಲ್ಸ್ ಬರುತ್ತೆ. ಇದೇ ಥರ ಸುತ್ತಲೂ ಎಲ್ಲ ಕಡೆನೂ ಬಬಲ್ಸ್ ಬರಬೇಕಿದು. ಚೆನ್ನಾಗಿ ಹಿಟ್ಟು ಕುದಿಬೇಕು. ಒಂದು 8 ರಿಂದ 10 ನಿಮಿಷ ಇದನ್ನು ಇದೇ ಥರ ಕುದಿಯೋಕ್ಕೆ ಬಿಟ್ಬಿಡಿ. ಸುತ್ತಲೂ ಚೆನ್ನಾಗಿ ಬಬಲ್ಸ್ ಬಂದು ತಾನೇ ಕುದಿಯುತ್ತೆ. ಲೋ ಫ್ಲೇಮ್ನಲ್ಲಿಟ್ಟು ಬಿಟ್ಬಿಡಿ. ಇದನ್ನು ನಾನಿವಾಗ ಒಂದು 8 ರಿಂದ 10 ನಿಮಿಷ ಬಿಡ್ತೀನಿ. ಅಷ್ಟರೊಳಗೆ ನಾನು ಚಟ್ನಿ ರೆಡಿ ಮಾಡ್ಕೊಳ್ತೀನಿ. ಇದಕ್ಕೆ ಯಾವ ಚಟ್ನಿ ಬೇಕೋ ಪರ್ಫೆಕ್ಟಾಗಿರುವಂಥದ್ದು ರಾಗಿ ಚಪಾತಿಗೆ ಆ ಚಟ್ನಿನ ರೆಡಿ ಮಾಡ್ಕೊಳ್ಳೋಣ. ಸೊ ಇದನ್ನು ಹಿಟ್ಟನ್ನು ಕುದಿಯೋಕ್ಕೆ ಬಿಡ್ತೀನಿ ನಾನು. ಸೊ ಇವಾಗ ಚಟ್ನಿಗೆ ಏನೇನು ಬೇಕಂತ ನೋಡ್ಕೊಳ್ಳೋಣ. ಸೊ ಚಟ್ನಿಗೆ ನಾನಿಲ್ಲಿ 1 ಟೊಮೆಟೊನ ಹುರ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ 1 ಕಪ್ನಷ್ಟು ಕಡಲೆ ಬೀಜ, ಒಂದು 3 ರಿಂದ 4 ಟೇಬಲ್ ಸ್ಪೂನಷ್ಟು ಕಡಲೆಪಪ್ಪು, ಕೊತ್ತಂಬರಿ ಸೊಪ್ಪು, ಒಂದು 4 ಬೆಳ್ಳುಳ್ಳಿ ಹೆಸಳು, ಒಂದು 2 ಹಸಿಮೆಣಸಿನ್ಕಾಯಿ ಮತ್ತು ಬೆಲ್ಲ ಸ್ವಲ್ಪ ತೊಗೊಂಡಿದ್ದೀನಿ. ಜೀರಿಗೆ 1 ಟೀ ಸ್ಪೂನಷ್ಟು, ಹಾಗೆ ಒಂದು 2 ಒಣಮೆಣಸಿನ್ಕಾಯಿ. ಇದೆಲ್ಲ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನಿಮಗೆ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡ್ರೆ ಆಯಿತು. ಚಟ್ನಿ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ನೋಡ್ತಿರ್ಬೋದು ಇಲ್ಲಿ ಈ ಹಿಟ್ಟು ಕೂಡ ಒಂದು 8 ರಿಂದ 10 ನಿಮಿಷದಿಂದ ಚೆನ್ನಾಗಿ ಕುದೀತಾ ಇದೆ. ಇದು ಕುದ್ದಾದಮೇಲೆ ಒಂಥರ ರೆಡ್ಡಿಶ್ ಕಲರ್ ಬರುತ್ತೆ. ಆವಾಗ ನೀವು ಆಗಿದೆ ಅಂತ ಅಂದ್ಕೊಳ್ಳಿ. ಸೊ ನೋಡ್ತಿರ್ಬೋದು ಈ ಟೈಮ್ನಲ್ಲಿ ನಾವು ಮುದ್ದೆ ಯಾವ ರೀತಿ ಮಾಡ್ತೀವೋ ರಾಗಿ ಮುದ್ದೆ ಅದೇ ಥರ ಸೇಮ್ ಪ್ರೊಸೀಜರ್ ಇದು ಕೂಡ. ಎಷ್ಟೋ ಜನ ನಾನು ಮುದ್ದೆ ಹಾಕಿರೋ ವಿಡಿಯೋನ ನೋಡಿ ಇದು ರಾಂಗ್ ಪ್ರೊಸೀಜರು, ಈ ಥರ ಮುದ್ದೆ ಮಾಡಲ್ಲ ಅಂತ ಎಷ್ಟೋ ಜನ ಕಮೆಂಟ್ ಮಾಡಿ ಹೇಳಿದ್ರಿ. ಸೊ ಅದಕ್ಕೋಸ್ಕರ ನಾನು ಇನ್ನೊಂದು ಸರಿ ಮುದ್ದೆ ಮಾಡೋದು ತೋರಿಸಿದ್ದೀನಿ. ನೋಡ್ತಿರ್ಬೋದು ಒಂದು ಸ್ವಲ್ಪನೂ 1 ಗಂಟುಗಳು ಇಲ್ಲದೆ ಇರೋ ಥರ ಮುದ್ದೆ ರೆಡಿ ಆಗುತ್ತೆ ಈ ಥರ ಮಾಡಿದ್ರೆ. ನೀವು ಬೇರೆ ಪಾತ್ರೆಯಲ್ಲೇ ಮಾಡಬೇಕಂತೇನಿಲ್ಲ, ಮಾಡೋ ಪ್ರೊಸೀಜರ್ ಗೊತ್ತಿದ್ದರೆ ಸಾಕು, ಪರ್ಫೆಕ್ಟಾಗೇ ಮಾಡ್ಬೋದು. ನೋಡಿ ಇವಾಗ ಚಟ್ನಿ ಕೂಡ ರೆಡಿ ಆಯಿತು. ಈ ಮುದ್ದೆ ಏನಿದೆ ಇದನ್ನು ಚೆನ್ನಾಗಿ ತಿರ್ಕೊಂಡಾಗಿದೆ. ನಾನು ಇದು ಚೆನ್ನಾಗಿ ಆರೋಕ್ಕೆ ಬಿಡ್ತೀನಿ. ನಾನು ಇವಾಗ ಇದನ್ನು ಪೂರ್ತಿ ಗಟ್ಟಿಯಾಗಿ ಹಾಕ್ಬಿಡ್ತೀನಿ. ಸೊ ಇವಾಗ ಇದು ಆರಾಗಿದೆ ಆಲ್ಮೋಸ್ಟು. ಈ ಥರ ನೀರು ಕೈಯಿಂದಿಗೆ ಹಚ್ಕೊಂಡು ಈ ಥರ ಮುದ್ದೆನ ಮುಟ್ಟು ನೋಡಿ. ನಿಮಗೆ ಉಂಡೆ ಹದ ಬರುತ್ತಲ್ಲ ಅದು ಪರ್ಫೆಕ್ಟ್ ಮುದ್ದೆ ಹದ ಅಂತ ತಿಳ್ಕೊಳ್ಳಿ. ಸೊ ನೋಡ್ತಿರ್ಬೋದು ಇದನ್ನು ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಆರೋಕ್ಕೆ ಬಿಡಿ. ಇದು ಆರಾದಮೇಲೆ ಸೊ ನೋಡಿ ಇವಾಗ ಇದು ಚೆನ್ನಾಗಿ ಆರಿದೆ. ಇದನ್ನು ನಾನು ಕೈಯಿಂದ ಚೆನ್ನಾಗಿ ಉದ್ದಿ ಇಟ್ಕೊಂಡಿದ್ದೀನಿ. ಇವಾಗ ಎಷ್ಟು ಬೇಕೋ ಅಷ್ಟು ಹಿಟ್ಟು ತೊಗೊಂಡು ಮುದ್ದೆ ಹಿಟ್ಟನ್ನು ತೊಗೊಂಡು, ಆಲ್ಮೋಸ್ಟ್ ಇದು ಮುದ್ದೆ ಮಾಡಾದಮೇಲೆ ನಾನು ಚಪಾತಿ ಮಾಡ್ತಿರೋದು. ಸೊ ಎಷ್ಟೆಷ್ಟು ಹಿಟ್ಟು ಬೇಕೋ ಅಷ್ಟು ತೊಗೊಂಡು ಇಲ್ಲಿ ನಾನು ಪೇಪರ್ ತೊಗೊಂಡಿದ್ದೀನಿ, ಪ್ಲಾಸ್ಟಿಕ್ ಪೇಪರು. ನೀವು ಯಾವುದಾದ್ರೂ ಆಯಿಲ್ದು ಪೇಪರ್ ಇದು ಇರುತ್ತಲ್ಲ ಪ್ಲಾಸ್ಟಿಕ್ ಕವರು, ಅದನ್ನು ಬಳಸ್ಕೊಳ್ಳಿ. ಇಲ್ಲಾಂದರೆ ಹೋಳಿಗೆ ಶೀಟ್ ಬರುತ್ತಲ್ಲ ಅದನ್ನು ಕೂಡ ಬಳಸ್ಕೋಬೋದು. ಸೊ ಈ ಥರ ಸ್ವಲ್ಪ ಸ್ವಲ್ಪನೇ ಹಿಟ್ಟು ತಗೊಂಡು ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ಈ ಥರ ತಟ್ಕೊಳ್ಳಿ. ಮೊದಲಿಗೆ ಸ್ವಲ್ಪ ತಟ್ಟಾದಮೇಲೆ ಲಟ್ಟಣಿಗೆ ತೊಗೊಂಡು ಈ ಥರ ಲಟ್ಟಣಿಗೆ ಕೂಡ ಸ್ವಲ್ಪ ಎಣ್ಣೆ ಅಥವಾ ನೀರನ್ನು ಹಚ್ಕೊಂಡು ಈ ಥರ ಲಟ್ಟಿಸಿದ್ರೆ ನಿಮಗೆ ರಾಗಿ ಚಪಾತಿ ತುಂಬಾ ಸಾಫ್ಟಾಗಿ ಆಗುತ್ತೆ. ಸೊ ಯಾವ ರೀತಿ ನಾವು ಅಕ್ಕಿ ರೊಟ್ಟಿ ಮಾಡ್ತೀವೋ ಅದೇ ರೀತಿ ಇದನ್ನು ಕೂಡ ಮಾಡ್ಬೋದು. ಸೊ ಈ ಥರ ಕೈಯಿಂದ ತಟ್ಟಿ ಇದನ್ನು ಈಸಿಯಾಗಿ ತವೆ ಮೇಲೆ ಹಾಕಿ ಬೇಯಿಸಿದರೆ ಆಯಿತು. ತುಂಬ ಚೆನ್ನಾಗಿ ಉಬ್ಕೊಂಡು ಬರುತ್ತೆ. ನೋಡಿ ಕೈಗೂ ಕೂಡ ಅಂಟ್ಕೊಳ್ಳಲ್ಲ. ಆಲ್ರೆಡಿ ನಾನು ತವೆ ಕಾಯಕ್ಕಿಟ್ಟಿದ್ದೆ. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ 2 ಬದಿನೂ. ಅಷ್ಟರೊಳಗೆ ನಾನು ಮತ್ತೆ ರೆಡಿ ಮಾಡ್ತೀನಿ. ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ಕೂಡ ಆಗುತ್ತೆ. ಇದು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ರಾಗಿ ಮುದ್ದೆ ತಿಂದು ಬೇಜಾರಾಗಿದ್ದರೆ ಇದನ್ನು ಕೂಡ ಮಾಡ್ಕೊಳ್ಳಿ. ಎರಡು ಕಡೆನೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸ್ವಲ್ಪ ಟೈಮ್ ಹಿಡಿಯುತ್ತೆ ಬೇಯಲಿಕ್ಕೆ.
ಸೊ ನೋಡಿ ಇವಾಗ ರಾಗಿ ಚಪಾತಿ ರೆಡಿಯಾಗಿದೆ. ಇದೇ ಥರ ಇನ್ನೊಂದು ಕೂಡ ಬೇಯಿಸ್ಕೊಂಡು ನಾನು ಸರ್ವ್ ಮಾಡ್ಕೊಳ್ತೀನಿ. ಇದಕ್ಕೆ ನಾನು ಮಾಡಿ ತೋರಿಸಿರೋ ಆ ಪೀನಟ್ ಚಟ್ನಿ ಏನಿದೆ, ಕಡಲೆ ಬೀಜ ಚಟ್ನಿ ತುಂಬ ಚೆನ್ನಾಗಿ ಹೊಂದ್ಕೊಂಡು ಹೋಗುತ್ತೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡ್ಕೊಂಡು ನೋಡಿ ಅಭಿಪ್ರಾಯ ತಿಳಿಸಿ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.